ನ್ಯೂ ಇಯರ್ಗೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ಇನ್ನು ಇದರ ಮಧ್ಯೆಯಲ್ಲೇ ರೈಲ್ವೆ ಪ್ರಯಾಣಿಕರಿಗೆ ಶಾಕ್ ಒಂದು ಕಾದಿದೆ. ಟಿಕೆಟ್ ದರ ಏರಿಕೆಗೆ ರೈಲ್ವೆ ಸಚಿವಾಲಯ ಒಂದು ದೃಢ ನಿರ್ಧಾರವನ್ನ ಮಾಡಿದೆ. ಇದು ಇದೀಗ ಪ್ರಯಾಣಿಕರ ಕಣ್ಣು ಕೆಂಪಾಗಿಸುವಂತೆ ಮಾಡಿದೆ. ಅಷ್ಟಕ್ಕೂ ಏನಾಗಿದೆ ಸ್ಟೋರಿ ನೋಡಿ. ಪ್ರಯಾಣಿಕರಿಗೆ ಕಾದಿದ್ಯಾ ಶಾಕ್. ಹೊಸ ವರ್ಷಕ್ಕೆ ಟಿಕೆಟ್ ದರ ಏರಿಕೆ ಬರ. ರೈಲು ಬಡವರು ಹಾಗೂ ಮಧ್ಯಮ ವರ್ಗದವರ ಸಂಜೀವಿನಿ. ದೂರದ ಊರುಗಳಿಗೆ ಹೋಗಬೇಕು ಅಂದ್ರೂ ರೈಲನ್ನೇ ಅವಲಂಬಿಸುವವರ ಸಂಖ್ಯೆಯೇ ಹೆಚ್ಚು. ದಿನೋಪಯೋಗಿ ವಸ್ತುಗಳ ರೇಟ್ ಗಗನಕ್ಕೆ ಹೋಯಿತು. ಈಗ ರೈಲ್ವೆ ಇಲಾಖೆ ಸರದಿ. ಈ ವರ್ಷದಲ್ಲೇ ಎರಡನೇ ಬಾರಿ ರೈಲಿನ ಟಿಕೆಟ್ ದರ ಏರಿಕೆ ಮಾಡಿ ಶಾಕ್ ಕೊಟ್ಟಿದೆ. ಡಿಸೆಂಬರ್ 26ರಿಂದ ಪ್ರಯಾಣಿಕರಿಗೆ ದರ ಏರಿಕೆ ಬಿಸಿ ತಟ್ಟಲಿದೆ. ರೈಲು ಟಿಕೆಟ್ ದರಗಳನ್ನ ಇಲಾಖೆ ಪರಿಷ್ಕರಿಸಿದೆ. 215 ಕಿಲೋಮೀಟರ್ಗಿಂತ ಹೆಚ್ಚು ದೂರದ ಸಾಮಾನ್ಯ ವರ್ಗದ ಪ್ರಯಾಣಿಕರಿಗೆ ಪ್ರತಿ ಕಿಲೋಮೀಟರ್ಗೆ 1 ಪೈಸೆ, ಮೇಲಾಗಿ ಎಕ್ಸ್ಪ್ರೆಸ್ ರೈಲುಗಳಿಗೆ 2 ಪೈಸೆ ದರ ಏರಿಕೆ ಆಗಲಿದೆ. ಈ ಪರಿಷ್ಕರಣೆಯಿಂದ ಸುಮಾರು 600 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಹರಿದು ಬರಲಿದೆ. ಕಳೆದ 1 ದಶಕದಲ್ಲಿ ತನ್ನ ಜಾಲವನ್ನ ವಿಸ್ತರಿಸಿದೆ. ಟ್ರೈನ್ಗಳ ಸಂಖ್ಯೆ ಹೆಚ್ಚಿಸಿದೆ. ಮಾನವ ಸಂಪನ್ಮೂಲದ ವೆಚ್ಚ 1,15,000 ಕೋಟಿ ರೂಗೆ ಏರಿದೆ. ಪಿಂಚಣಿ ವೆಚ್ಚ 60,000 ಕೋಟಿ ರೂಪಾಯಿಯಾಗಿದೆ. 2024-25ರಲ್ಲಿ ಒಟ್ಟು ವೆಚ್ಚ 2.63 ಲಕ್ಷ ಕೋಟಿ ರೂಪಾಯಿಗೆ ಏರಿದೆ. ಈ ವೆಚ್ಚ ಸರಿದೂಗಿಸಲು ಟಿಕೆಟ್ ಪ್ರಯಾಣ ದರ ಏರಿಸುತ್ತಿದೆ. ಜುಲೈನಲ್ಲಿ ಪ್ರಯಾಣ ದರ ಏರಿಕೆ ಮಾಡಿ ರೈಲ್ವೆ ಇಲಾಖೆ ಶಾಕ್ ಕೊಟ್ಟಿತ್ತು. ಇದೀಗ ಎರಡನೇ ಬಾರಿ ಟಿಕೆಟ್ ರೇಟ್ ಏರಿಕೆ ಮಾಡಿ ಬರೆ ಎಳೆದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನ್ಯೂ ಇಯರ್ಗೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ಇನ್ನು ಇದರ ಮಧ್ಯೆಯಲ್ಲೇ ರೈಲ್ವೆ ಪ್ರಯಾಣಿಕರಿಗೆ ಶಾಕ್ ಒಂದು ಕಾದಿದೆ. ಟಿಕೆಟ್ ದರ ಏರಿಕೆಗೆ ರೈಲ್ವೆ ಸಚಿವಾಲಯ ಒಂದು ದೃಢ ನಿರ್ಧಾರವನ್ನ ಮಾಡಿದೆ. ಇದು ಇದೀಗ ಪ್ರಯಾಣಿಕರ ಕಣ್ಣು ಕೆಂಪಾಗಿಸುವಂತೆ ಮಾಡಿದೆ. ಅಷ್ಟಕ್ಕೂ ಏನಾಗಿದೆ ಸ್ಟೋರಿ ನೋಡಿ. ಪ್ರಯಾಣಿಕರಿಗೆ ಕಾದಿದ್ಯಾ ಶಾಕ್. ಹೊಸ ವರ್ಷಕ್ಕೆ ಟಿಕೆಟ್ ದರ ಏರಿಕೆ ಬರ. ರೈಲು ಬಡವರು ಹಾಗೂ ಮಧ್ಯಮ ವರ್ಗದವರ ಸಂಜೀವಿನಿ. ದೂರದ ಊರುಗಳಿಗೆ ಹೋಗಬೇಕು ಅಂದ್ರೂ ರೈಲನ್ನೇ ಅವಲಂಬಿಸುವವರ ಸಂಖ್ಯೆಯೇ ಹೆಚ್ಚು. ದಿನೋಪಯೋಗಿ ವಸ್ತುಗಳ ರೇಟ್ ಗಗನಕ್ಕೆ ಹೋಯಿತು. ಈಗ ರೈಲ್ವೆ ಇಲಾಖೆ ಸರದಿ. ಈ ವರ್ಷದಲ್ಲೇ ಎರಡನೇ ಬಾರಿ ರೈಲಿನ ಟಿಕೆಟ್ ದರ ಏರಿಕೆ ಮಾಡಿ ಶಾಕ್ ಕೊಟ್ಟಿದೆ. ಡಿಸೆಂಬರ್ 26ರಿಂದ ಪ್ರಯಾಣಿಕರಿಗೆ ದರ ಏರಿಕೆ ಬಿಸಿ ತಟ್ಟಲಿದೆ. ರೈಲು ಟಿಕೆಟ್ ದರಗಳನ್ನ ಇಲಾಖೆ ಪರಿಷ್ಕರಿಸಿದೆ. 215 ಕಿಲೋಮೀಟರ್ಗಿಂತ ಹೆಚ್ಚು ದೂರದ ಸಾಮಾನ್ಯ ವರ್ಗದ ಪ್ರಯಾಣಿಕರಿಗೆ ಪ್ರತಿ ಕಿಲೋಮೀಟರ್ಗೆ 1 ಪೈಸೆ, ಮೇಲಾಗಿ ಎಕ್ಸ್ಪ್ರೆಸ್ ರೈಲುಗಳಿಗೆ 2 ಪೈಸೆ ದರ ಏರಿಕೆ ಆಗಲಿದೆ. ಈ ಪರಿಷ್ಕರಣೆಯಿಂದ ಸುಮಾರು 600 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಹರಿದು ಬರಲಿದೆ. ಕಳೆದ 1 ದಶಕದಲ್ಲಿ ತನ್ನ ಜಾಲವನ್ನ ವಿಸ್ತರಿಸಿದೆ. ಟ್ರೈನ್ಗಳ ಸಂಖ್ಯೆ ಹೆಚ್ಚಿಸಿದೆ. ಮಾನವ ಸಂಪನ್ಮೂಲದ ವೆಚ್ಚ 1,15,000 ಕೋಟಿ ರೂಗೆ ಏರಿದೆ. ಪಿಂಚಣಿ ವೆಚ್ಚ 60,000 ಕೋಟಿ ರೂಪಾಯಿಯಾಗಿದೆ. 2024-25ರಲ್ಲಿ ಒಟ್ಟು ವೆಚ್ಚ 2.63 ಲಕ್ಷ ಕೋಟಿ ರೂಪಾಯಿಗೆ ಏರಿದೆ. ಈ ವೆಚ್ಚ ಸರಿದೂಗಿಸಲು ಟಿಕೆಟ್ ಪ್ರಯಾಣ ದರ ಏರಿಸುತ್ತಿದೆ. ಜುಲೈನಲ್ಲಿ ಪ್ರಯಾಣ ದರ ಏರಿಕೆ ಮಾಡಿ ರೈಲ್ವೆ ಇಲಾಖೆ ಶಾಕ್ ಕೊಟ್ಟಿತ್ತು. ಇದೀಗ ಎರಡನೇ ಬಾರಿ ಟಿಕೆಟ್ ರೇಟ್ ಏರಿಕೆ ಮಾಡಿ ಬರೆ ಎಳೆದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನ್ಯೂ ಇಯರ್ಗೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ಇನ್ನು ಇದರ ಮಧ್ಯೆಯಲ್ಲೇ
ರೈಲ್ವೆ ಪ್ರಯಾಣಿಕರಿಗೆ ಶಾಕ್ ಒಂದು ಕಾದಿದೆ. ಟಿಕೆಟ್ ದರ ಏರಿಕೆಗೆ ರೈಲ್ವೆ ಸಚಿವಾಲಯ ಒಂದು ದೃಢ ನಿರ್ಧಾರವನ್ನ ಮಾಡಿದೆ. ಇದು ಇದೀಗ ಪ್ರಯಾಣಿಕರ ಕಣ್ಣು ಕೆಂಪಾಗಿಸುವಂತೆ ಮಾಡಿದೆ. ಅಷ್ಟಕ್ಕೂ ಏನಾಗಿದೆ ಸ್ಟೋರಿ ನೋಡಿ. ಪ್ರಯಾಣಿಕರಿಗೆ ಕಾದಿದ್ಯಾ ಶಾಕ್. ಹೊಸ ವರ್ಷಕ್ಕೆ ಟಿಕೆಟ್ ದರ ಏರಿಕೆ ಬರ. ರೈಲು ಬಡವರು ಹಾಗೂ ಮಧ್ಯಮ ವರ್ಗದವರ ಸಂಜೀವಿನಿ. ದೂರದ ಊರುಗಳಿಗೆ ಹೋಗಬೇಕು ಅಂದ್ರೂ ರೈಲನ್ನೇ ಅವಲಂಬಿಸುವವರ ಸಂಖ್ಯೆಯೇ ಹೆಚ್ಚು. ದಿನಪಯೋಗಿ ವಸ್ತುಗಳ ರೇಟ್ ಗಗನಕ್ಕೆ ಹೋಯಿತು. ಈಗ ರೈಲ್ವೆ ಇಲಾಖೆ ಸರದಿ. ಈ ವರ್ಷದಲ್ಲೇ 2ನೇ ಬಾರಿ ರೈಲಿನ ಟಿಕೆಟ್ ದರ ಏರಿಕೆ ಮಾಡಿ ಶಾಕ್ ಕೊಟ್ಟಿದೆ. ಡಿಸೆಂಬರ್ 26ರಿಂದ ಪ್ರಯಾಣಿಕರಿಗೆ ದರ ಏರಿಕೆ ಬಿಸಿ ತಟ್ಟಲಿದೆ. ರೈಲು ಟಿಕೆಟ್ ದರಗಳನ್ನ ಇಲಾಖೆ ಪರಿಷ್ಕರಿಸಿದೆ. 215 ಕಿಲೋಮೀಟರ್ಗಿಂತ ಹೆಚ್ಚು ದೂರದ ಸಾಮಾನ್ಯ ವರ್ಗದ ಪ್ರಯಾಣಿಕರಿಗೆ ಪ್ರತಿ ಕಿಲೋಮೀಟರ್ಗೆ 1 ಪೈಸೆ, ಮೇಲಾಗಿ ಎಕ್ಸ್ಪ್ರೆಸ್ ರೈಲುಗಳಿಗೆ 2 ಪೈಸೆ ದರ ಏರಿಕೆ ಆಗಲಿದೆ. ಈ ಪರಿಷ್ಕರಣೆಯಿಂದ ಸುಮಾರು 600 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಹರಿದು ಬರಲಿದೆ. ಕಳೆದ 1 ದಶಕದಲ್ಲಿ ತನ್ನ ಜಾಲವನ್ನ ವಿಸ್ತರಿಸಿದೆ. ಟ್ರೈನ್ಗಳ ಸಂಖ್ಯೆ ಹೆಚ್ಚಿಸಿದೆ. ಮಾನವ ಸಂಪನ್ಮೂಲದ ವೆಚ್ಚ 1,15,000 ಕೋಟಿ ರೂಗೆ ಏರಿದೆ. ಪಿಂಚಣಿ ವೆಚ್ಚ 60,000 ಕೋಟಿ ರೂಪಾಯಿಯಾಗಿದೆ. 2024-25ರಲ್ಲಿ ಒಟ್ಟು ವೆಚ್ಚ 2.63 ಲಕ್ಷ ಕೋಟಿ ರೂಪಾಯಿಗೆ ಏರಿದೆ. ಈ ವೆಚ್ಚ ಸರಿದೂಗಿಸಲು ಟಿಕೆಟ್ ಪ್ರಯಾಣ ದರ ಏರಿಸುತ್ತಿದೆ. ಜುಲೈನಲ್ಲಿ ಪ್ರಯಾಣ ದರ ಏರಿಕೆ ಮಾಡಿ ರೈಲ್ವೆ ಇಲಾಖೆ ಶಾಕ್ ಕೊಟ್ಟಿತ್ತು. ಇದೀಗ 2ನೇ ಬಾರಿ ಟಿಕೆಟ್ ರೇಟ್ ಏರಿಕೆ ಮಾಡಿ ಬರೆ ಎಳೆದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನ್ಯೂ ಇಯರ್ಗೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ಇನ್ನು ಇದರ ಬೆನ್ನಲ್ಲೇ ರೈಲ್ವೆ ಪ್ರಯಾಣಿಕರಿಗೆ ಶಾಕ್ ಒಂದು ಕಾದಿದೆ. ಟಿಕೆಟ್ ದರ ಏರಿಕೆಗೆ ರೈಲ್ವೆ ಸಚಿವಾಲಯ ಒಂದು ದೃಢ ನಿರ್ಧಾರವನ್ನ ಮಾಡಿದೆ. ಇದು ಇದೀಗ ಪ್ರಯಾಣಿಕರ ಕಣ್ಣು ಕೆಂಪಾಗಿಸುವಂತೆ ಮಾಡಿದೆ. ಅಷ್ಟಕ್ಕೂ ಏನಾಗಿದೆ ಸ್ಟೋರಿ ನೋಡಿ. ಪ್ರಯಾಣಿಕರಿಗೆ ಕಾದಿದ್ಯಾ ಶಾಕ್. ಹೊಸ ವರ್ಷಕ್ಕೆ ಟಿಕೆಟ್ ದರ ಏರಿಕೆ ಬರ. ರೈಲು ಬಡವರು ಹಾಗೂ ಮಧ್ಯಮ ವರ್ಗದವರ ಸಂಜೀವಿನಿ. ದೂರದ ಊರುಗಳಿಗೆ ಹೋಗಬೇಕು ಅಂದ್ರೂ ರೈಲನ್ನೇ ಅವಲಂಬಿಸುವವರ ಸಂಖ್ಯೆಯೇ ಹೆಚ್ಚು. ದಿನಪಯೋಗಿ ವಸ್ತುಗಳ ರೇಟ್ ಗಗನಕ್ಕೆ ಹೋಯಿತು. ಈಗ ರೈಲ್ವೆ ಇಲಾಖೆ ಸರದಿ. ಈ ವರ್ಷದಲ್ಲೇ 2ನೇ ಬಾರಿ ರೈಲಿನ ಟಿಕೆಟ್ ದರ ಏರಿಕೆ ಮಾಡಿ ಶಾಕ್ ಕೊಟ್ಟಿದೆ. ಡಿಸೆಂಬರ್ 26ರಿಂದ ಪ್ರಯಾಣಿಕರಿಗೆ ದರ ಏರಿಕೆ ಬಿಸಿ ತಟ್ಟಲಿದೆ. ರೈಲು ಟಿಕೆಟ್ ದರಗಳನ್ನ ಇಲಾಖೆ ಪರಿಷ್ಕರಿಸಿದೆ. 215 ಕಿಲೋಮೀಟರ್ಗಿಂತ ಹೆಚ್ಚು ದೂರದ ಸಾಮಾನ್ಯ ವರ್ಗದ ಪ್ರಯಾಣಿಕರಿಗೆ ಪ್ರತಿ ಕಿಲೋಮೀಟರ್ಗೆ 1 ಪೈಸೆ, ಮೇಲಾಗಿ ಎಕ್ಸ್ಪ್ರೆಸ್ ರೈಲುಗಳಿಗೆ 2 ಪೈಸೆ ದರ ಏರಿಕೆ ಆಗಲಿದೆ. ಈ ಪರಿಷ್ಕರಣೆಯಿಂದ ಸುಮಾರು 600 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಹರಿದು ಬರಲಿದೆ. ಕಳೆದ 1 ದಶಕದಲ್ಲಿ ತನ್ನ ಜಾಲವನ್ನ ವಿಸ್ತರಿಸಿದೆ. ಟ್ರೈನ್ಗಳ ಸಂಖ್ಯೆ ಹೆಚ್ಚಿಸಿದೆ. ಮಾನವ ಸಂಪನ್ಮೂಲದ ವೆಚ್ಚ 1,15,000 ಕೋಟಿ ರೂಗೆ ಏರಿದೆ. ಪಿಂಚಣಿ ವೆಚ್ಚ 60,000 ಕೋಟಿ ರೂಪಾಯಿಯಾಗಿದೆ. 2024-25ರಲ್ಲಿ ಒಟ್ಟು ವೆಚ್ಚ 2.63 ಲಕ್ಷ ಕೋಟಿ ರೂಪಾಯಿಗೆ ಏರಿದೆ. ಈ ವೆಚ್ಚ ಸರಿದೂಗಿಸಲು ಟಿಕೆಟ್ ಪ್ರಯಾಣ ದರ ಏರಿಸುತ್ತಿದೆ. ಜುಲೈನಲ್ಲಿ ಪ್ರಯಾಣ ದರ ಏರಿಕೆ ಮಾಡಿ ರೈಲ್ವೆ ಇಲಾಖೆ ಶಾಕ್ ಕೊಟ್ಟಿತ್ತು. ಇದೀಗ 2ನೇ ಬಾರಿ ಟಿಕೆಟ್ ರೇಟ್ ಏರಿಕೆ ಮಾಡಿ ಬರೆ ಎಳೆದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.